ಏ ಗಾಡಿ ಕಣೋ. ಆಫ್ ಆಯಿತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಆಫೀಸ್ಗೆ ರಜಾ ಹಾಕಿದ್ದ ಅಂತ ಒಂದು ಚಿಕ್ಕದಾಗಿ ರೈಡ್ ಹೋಗಿ ಬರೋಣ ಬಾ ಅಂತ ಕರೆದ. ಅದಕ್ಕೋಸ್ಕರ ನಾವು ಹೊರಟಿರೋದು ಹೆಸರುಘಟ್ಟ ಹತ್ರ ಇರೋ ಒಂದು ಮೈಥಾಲಜಿಕಲ್ ಪ್ಲೇಸ್. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರು ಕೂಡ ನನಗೆ ಈ ಜಾಗದ ಬಗ್ಗೆ ಎದಕ್ಕೂ ಮುಂಚೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಹೆಸರು ಹೇಳ್ಕೊಂಡಾದರೂ ನನಗೆ ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತಾಯಿದೆ ಅಂತ ಒಂದು ಕಡೆ ಖುಷಿ ಆಗ್ತಾಯಿದೆ. ಈ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ, ಕೆಳಗಡೆ ಒಂದು ರೆಡ್ ಕಲರ್ ಬಟನ್ ಇರುತ್ತೆ, ಅದನ್ನು ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ಡ್ ಅಂತ ತೋರಿಸುತ್ತೆ. ಅಲ್ಲಿವರೆಗೂ ಒಡ್ತಾ ಇರಿ. ನಾವು ಹೋಗ್ತಾ ಇರೋ ಜಾಗ ಯಾವುದೇ ನಾರ್ಮಲ್ ಸನ್ಸೆಟ್ ಸ್ಪಾಟ್ ಥರ ಅಲ್ಲ, ಅದಕ್ಕೆ ಮೈಥಾಲಜಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಇದೆ. ವನವಾಸಕ್ಕೆ ಹೋದಾಗ ರಾಮ, ಸೀತೆ, ಲಕ್ಷ್ಮಣ ಈ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಹೋಗಿದ್ರಂತೆ. ಇಲ್ಲಿ ಅವ್ರು ಆಟ ಆಡೋಕ್ಕೆ ಯೂಸ್ ಮಾಡ್ತಾ ಇದ್ದಂಥ ಚೌಕಾಬಾರದ ಬಾಕ್ಸ್ಗಳು, ಅವ್ರದ್ದು ಫುಟ್ ಪ್ರಿಂಟು ಎಲ್ಲ ನಿಮಗೆ ಎವಿಡೆಂಟಾಗಿ ಕಾಣಿಸುತ್ತೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ನಾನು ಅಲ್ಲಿ ಹೋಗಿ ನೋಡಿದ್ಮೇಲಂತೂ ನನಗೂ ಹೌದು ಇರ್ಬೋದು ಅನ್ನಿಸ್ತು. ಈ ಜಾಗಕ್ಕೆ ಹೇಗೆ ಹೋಗೋದು, ಯಾವ ರೂಟ್ ತೊಗೋಬೇಕು, ಎಷ್ಟು ದೂರ ಇದೆ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಕೊನೆ ತನಕ ನೋಡಿ. ವೆಲ್ಕಮ್ ಟು ಬ್ಯಾಂಗ್ಳೂರ್, ವೆಲ್ಕಮ್ ಟು ನಮ್ಮ ಏರಿಯಾ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ನನ್ನ ಫ್ರೆಂಡ್ಗಂತೂ ನಾನು ಅದು ಎಷ್ಟು ಉರಿಸ್ತೀನೋ ಗೊತ್ತಿಲ್ಲ ಗುರು. ಯಾವಾಗಲೂ ಕಾಲು ಎಳಿತಾನೆ ಇರ್ತೀನಿ, ಅವನು ನನಗೆ ವಾಪಸ್ ಕಾಲು ಎಳಿತಾನೆ ಇರ್ತಾನೆ. 15 ವರ್ಷದ ಫ್ರೆಂಡ್ಶಿಪ್ ಹತ್ತತ್ರ ಇಷ್ಟಾದರೂ ಇಲ್ಲ ಅಂದರೆ ಹೇಗೆ? ಬನ್ನಿ ಮುಂದಕ್ಕೆ ಹೋಗೋಣ. ನಾನು ಹಿಂಗೆ ಬೈಕ್ ಓಡಿಸ್ಕೊಂಡು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಅಲ್ಲಿ ತನಕ ಒಂದು ಒಳ್ಳೆ ಕನ್ನಡ ಟ್ಯೂನ್ನ ಕೇಳ್ಕೊಂಡು ಬನ್ನಿ. ಸಾಂಗ್ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬಂದು ಗುಮ್ಮುತ್ತೆ. ಹಾಂ ನಡಿ. ಏನು ರೈಟೇ ಹೋಗೋಣ ನಡಿ. ನನಗೆ ಈ ಬೆಂಗಳೂರು ಗ್ರಾಮಾಂತರನೇ ಇಷ್ಟ ಆಗುತ್ತೆ ಗುರು. ಬೆಂಗಳೂರು ನಗರದಲ್ಲಿ ಬರೀ ಟ್ರಾಫಿಕ್ಕು, ಸಿಮೆಂಟ್ ಬಿಲ್ಡಿಂಗ್ಗಳು, ಬರೀ ಇಂಥದ್ದೇ ನೋಡಿ ನೋಡಿ ಒಂದು ಸ್ವಲ್ಪ ಈ ಹಳ್ಳಿ ಕಡೆ ಬಂದರೆ ಒಂಥರ ಸಮಾಧಾನ. ಇದು ಚಿಕನ್ ಬಿರಿಯಾನಿ ನಿನಗೆ ನೋಡಿ. ಪ್ರಾಪರ್ ಆಫ್ ರೋಡ್ ಮಾಡೋ ಸ್ಥಳ ಸಿಕ್ಕಿದೆ ನಮಗೆ. ರಾಕೇಶ್ ಅಂತೂ ಅವ್ನು ಆಫ್ ರೋಡ್ ಬೈಕ್ ಇರೋದ್ರಿಂದ ಇಲ್ಲಿ ನಾನ್ ಸ್ಟಾಪಾಗಿ ಹೋಗ್ತಾ ಇರ್ತಾನೆ. ನಾನು ಈಗ ಆನೆ ಮರಿ ನೆತ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಓಡಿಸ್ಕೊಳ್ಳೋಣ. ನನ್ನ ಬೈಕ್ ಸ್ವಲ್ಪ ಹೆವಿ ಇರೋದ್ರಿಂದ ಆಫ್ ರೋಡ್ ಎಲ್ಲ ಮಾಡೋಕ್ಕೆ ಒಂಚೂರು ಕಷ್ಟ. ಆಫ್ ರೋಡ್ ಏನು ರೋಡ್ ಬಿಟ್ಟರೆ ಆಚೆ ಬಂದೋನೇ ಕಷ್ಟ ಇರೋದು. ನೀಲಗಿರಿ ತೋಪುಗಳು, ಅನ್ಎಕ್ಸ್ಪ್ಲೋರ್ಡ್ ಜಾಗಗಳು, ಹೆಸರುಘಟ್ಟ ಹತ್ರ ಇರೋ ಒನ್ ಆಫ್ ದ ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಜಾಗ ಅನಿಸುತ್ತೆ ಇದು. ಇಲ್ಲೇ ಹುಟ್ಟಿ ಬೆಳೆದಿರೋ ಎಷ್ಟೋ ಜನಗಳಿಗೆ ಈ ಜಾಗ ಗೊತ್ತಿರಲ್ಲ, ಅದರಲ್ಲಿ ನಾನು ಒಬ್ಬ. ಚೆನ್ನಾಗಿದೆ, ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಕರೆಕ್ಟ್ ದಾರಿಗೆ ಹೋಗ್ತಾ ಇದ್ದೀವೋ ಇಲ್ವೋ ಅದು ಗೊತ್ತಿಲ್ಲ. ಕೃಷಿ ಹೊಂಡ, ನ್ಯಾಚುರಲ್ ಹೊಂಡ. ಈಗ ನಾನು ಅದನ್ನು ಕನ್ನಡದಲ್ಲಿ ಕೃಷಿ ಹೊಂಡ ಅಂತ ಹೇಳ್ತಾ ಇದ್ದೀನಿ. ನೀನು ನೋಡು
ಹೆಂಗೆ ನನ್ನ ಮಕ್ಕಳು ಎಲ್ಲ ಇಲ್ಲೆಲ್ಲ ಬಂದು ಮೈನಿಂಗ್ ಮಾಡಿಬಿಟ್ಟವ್ರಲ್ಲ. ಓಹೋ ಲೋ, ನನ್ನ ಏನೋ ಮಾಡ್ತೀಯ ಗುರು ನೀನು. ನಮ್ದೊಳ್ಳೆ ಆನೆ ಮರಿ ಎಲ್ಲ ಹತ್ತಲ್ಲ. ಇಷ್ಟು ಬೇಗ ಸಿಕ್ಬಿಡ್ತಾ ಈ ಜಾಗ. ಈ ಜಾಗಕ್ಕೆ ಅದರದೇ ಆದಂಥ ಇತಿಹಾಸಗಳಿದೆ. ಆ ಇತಿಹಾಸನ ಹಚ್ಚು ಹತ್ತಲ್ವಾ, ನಾನು ಹೋಗ್ಬೇಕಾ? ಅಮ್ಮ ನನ್ನೇ ಸಾಯ್ಸಕ್ಕೆ ನೋಡ್ತಾನೆ. ಎಲ್ಲಿಂದ ನಾವು ಹತ್ತಲ್ಲ. ಹಚ್ತೀಯಾ ತಡಿ. ಬಟ್ ಇದೆಲ್ಲ ಹೆವಿ, ಇದು ಅಂದರೆ ಸ್ಟಾಪ್ ಆಗಿಬಿಡುತ್ತೆ ಇಲ್ಲೆಲ್ಲ ಬ್ರೋ. ಈ ಅಪ್ಪ ಸುಸ್ತಾಗೋಯ್ತಲೇ ನೋಡಿ ಇಲ್ಲಿಂದ ಹಿಂಗೆ ನೋಡು. ಹ್ಞೂ ಬ್ರೋ, ಇದು ಸ್ಟೀಪ್ ಜಾಸ್ತಿ ಆಯಿತು. ಅಲ್ಲೆಲ್ಲ ಫ್ಲಾಟ್ ಇದೆಯಲ್ಲ, ಅಲ್ಲೊಂದು ಸೆಕೆಂಡ್ ಸ್ಲೋ ಆದರೂ ಕೂಡ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗಲ್ಲ. ಗಾಡಿ ತೂಕಕ್ಕೆ ಹಿಂದಕ್ಕೆ ಬರುತ್ತೆ ಜಾಸ್ತಿ. ಇದ್ರ ಇತಿಹಾಸನೇ ಮರ್ತೋಯ್ತಾರ ಇಲ್ಲಿಗೆ ಬಂದಮೇಲೆ ಸುಸ್ತಾಗಿದ್ದಕ್ಕೆ. ಸೊ ಗಾಯ್ಸ್, ಬನ್ನಿ ಡಾಮಿನರಲ್ಲಿ ಆಫ್ ರೋಡ್ ಮಾಡೋಣ ಇವತ್ತು. ನಜ್ಜಿ ಎಲ್ಲಾದರೂ ಬಿದ್ದರೆ ಎಂಟ್ರನ್ಸ್ ಹಂಗೂ ನನ್ನ ಬೈಕು. ಈ ಬೈಕ್ನ ಈ ಥರನೂ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರೋದು ನಾನೇ ನಿಮಗೆ. ಎಲ್ಲ ತಾನು ಇಲ್ಲಿ ಇಷ್ಟೆಲ್ಲ ಜಾಗ ಇದ್ರೆ ಆಫ್ ಆಯಿತು. ಫೈನಲಿ ರೀಚ್ ಆದ್ವಿ. ಈ ಬೈಕ್ ತೂಕ ಇರೋದಕ್ಕೂ ಅದಕ್ಕೂ ಭಾರಿ ಕಷ್ಟ ಆಗುತ್ತೆ, ಏನಂತೀರಾ? ಅವರು ವನವಾಸಕ್ಕೆ ಬಂದಿರ್ತಾರಲ್ಲ ಪಾಂಡವರು, ಅವ್ರು ಅವಾಗ ಇದೆಲ್ಲೋ ಸ್ಟೇ ಆಗಿರ್ತಾರೆ, ಅಂದರೆ ಇಲ್ಲಿ ಉಳ್ಕೊಂಡಿರ್ತಾರೆ. ಉಳ್ಕೊಂಡು ನನ್ನ ಮಕ್ಳನ್ನೆಲ್ಲ ಇವ್ರದ್ದೆಲ್ಲ ಬ್ರೇಕಪ್ ಆಗ್ಬಿಡ್ಲಪ್ಪ. ಇನ್ಯಾರು ವಿಷ್ಣು ಸುಪ್ಪಿ JR ಇವ್ರದ್ದೆಲ್ಲ ಬ್ರೇಕಪ್ ಆಗ್ಬಿಡ್ಲಿ. ಇಷ್ಟೊತ್ತು ನನ್ನ ಮದುವೆಗೆ ಮಕ್ಕಳಾಗಿರೋದು ಬಾ. ಹಿಂಗೂ ಹತ್ತುವುದು ಇರು ನೋಡೋಣ. ಹ್ಞೂ ಹೋಗು. ಆಮೇಲೆ ಇಲ್ಲಿಗೆ ಬರ್ತೀನಿ. ಹಾಂ, ಅಲ್ಲಿ ಏನಾಗುತ್ತೆ ಗೊತ್ತಾ, ತಿರುಗುತ್ತೆ. ಹಾಂ, ಆಮೇಲೆ ಬ್ಯಾಕ್ ವೀಲ್ ಸ್ಲಿಪ್ ಆಗುತ್ತೆ, ಅಲ್ಲಿಂದ ಕೆಳಗಡೆ ಬೀಳ್ತೀಯ. ಗೇರ್ ಡೌನ್ ಮಾಡೋ, ಹತ್ತಾ ಇಲ್ಲ ಅಂದರೆ. ಸರಿದು ನನ್ನ ಮಗನೇ, ಎಲ್ಲಿ ಗಂಟು ಬಿದ್ದ ಈ ಕಾಲ್ ಅಂದನು. ಇವಾಗ ನಮ್ಮಿಬ್ಬರಿಗೂ ಟಾಸ್ಕ್ ಏನಂದರೆ ಇನ್ನೊಂದು ಪಾದ ಹುಡುಕೋದು. ಎಲ್ಲಿ ಸಿಮೆಂಟ್ ಹಾಕಿ ಮುಚ್ಬಿಟ್ಟವರು ಮಾಡೋರು ಕಾಣಿಸ್ತಾನೆ ಇಲ್ಲ. ಹ್ಞೂ ಬ್ರೋ, ಇದು ಇನ್ನೊಂದೇನು ಗೊತ್ತಾ, ಒಳಗಡೆ ಅವರು ಅಳುಗುಳಿ ಮನೆ ಆಡ್ತಿಲ್ಲ ಅವಾಗ ಟೈಮ್ ಪಾಸ್ ಮಾಡೋದಕ್ಕೆ, ಅದಿದೆ ಬೈಲಿ. ಇದ್ರ ಮುಂದೆ ನೋಡಿ ಬಾಯಿಲಿ. ಅವಾಗ ಅವ್ರಿಗೆ ಈ ಥರ ಆಟಗಳಂದ್ರೆಲ್ಲ ಭಾರಿ ಇಷ್ಟ ಆಗ್ತಿತ್ತಲ್ಲ, ಟೈಮ್ ಪಾಸ್ಗೆ ಅವ್ರು ಇಲ್ಲಿ ಉಳ್ಕೊಂಡಿರುವಾಗ ಇಲ್ಲಿ ಬಾಕ್ಸ್ ಕಾಣಿಸ್ತಿದೆ ನೋಡಿ ಇಲ್ಲಿ. ಹೌದು, ಇದೆಲ್ಲ ಅವಾಗ ಅವರು ಅಳುಗುಳಿ ಮನೆ ಚೌಕಾಬಾರ ಆಡ್ತಿದ್ರಂತೆ.
ನಮ್ಮ ಹುಡುಗ ಎಲ್ಲೋ ಇದೆ ಅಂತ ಹೇಳ್ತಿದ್ದಾನೆ. ಅಯ್ಯಮ್ಮ ಇಲ್ಲಿ ಸೊ ಅವಾಗ ಜಗಳ ಅಂದರೆ ಏನು ಇಬ್ಬರು ಮಧ್ಯೆ ಫೈಟ್ ನಡೆಯುವಾಗ ನಾರ್ಮಲ್ ಆಗಿ ಮಣ್ಕಾಲು ಊರಿಬಿಟ್ಟು ಎದೊಳ್ಳ ಜಾಗ ಇದು ಅಂತ ಹೇಳಿದ್ದಾರೆ. ನನಗೂ ಗೊತ್ತಿಲ್ಲ. ಜಸ್ಟಿನ್ಗೆ ಯಾವನ ಒಡೆ ಬಿಸಾಕೋಗೋದನ್ನು ಗಲೀಜು ಮಾಡಿ ಅವನಿಗೆ ಲೂಸ್ ಮೋಷನ್ ಆಗಲಿ. ಇದು ನೀ ಹಿಂಗೆ ಇಟ್ಬಿಟ್ಟು ಪಾದ ಜನರಲಾಗಿ ಹಿಂಗೆ ಇಟ್ಬಿಟ್ಟು ಇದು ಪಾದ ಅಲ್ಲಿಡಲ್ಲ. ಹಿಂಗೆ ನೋಡಿ ಹಿಂಗೆ ಇಟ್ಬಿಟ್ಟು ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋದ್ರಿ. ಎಲ್ಲ ನೋಡಿ ಫುಟ್ಪಾತ್ ಇಲ್ಲಿ ಎಷ್ಟೊಂದಿದೆ. ನನಗೆ ಇದು ಪ್ರಾಕ್ಟಿಕಲಿ ನೋಡಿದ್ರೆ ವಾಟರ್ ಮಾರ್ಕ್ಸ್ ಇಂದ ಆಗಿರೋದು ಅನಿಸುತ್ತೆ. ಬಟ್ ಅದಂತೂ ವೆರಿ ಮಚ್ ಸಿಮಿಲರ್ ಫುಡ್. ಬಟ್ ಏನು ಗೊತ್ತಾ, ವಾಶ್ಔಟ್ ಆಗ್ತಿದೆ ಮೊಬೈಲಲ್ಲಿ. ಅದು ನೀನು ನಿಂತಿರೋದು ಇಲ್ಲೆಲ್ಲ ನೋಡಿದ್ರೆ ಈ ಥರ ಚಿಕ್ಕ ಚಿಕ್ಕ ಸ್ಟೆಪ್ಸ್ಗಳಿದೆ ನೋಡಿ, ಚಿಕ್ಕ 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 ಹೋಲ್ಗಳಿದೆ. ಇದೆಲ್ಲ ಅವಾಗಿನ ಕಾಲದಲ್ಲಿ ಜಗಳ ನಡೆದಾಗ ಆಗಿರೋದು ಅಂತಾರೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ಸ್ವಲ್ಪ ಥಿಂಗ್ಸ್ನ ಜಾಸ್ತಿ ಕ್ವಶನ್ ಮಾಡಬಾರ್ದಂತೆ, ಅದು ಅವಾಗ ಹಂಗೆ ಉಳ್ಕೊಳ್ಳುತ್ತೆ. ನೀರೆಲ್ಲ ಬಿದ್ದು ಬಿದ್ದು ತೊಟ್ಟಿಕ್ಕುತ್ತೆ. ಇದೆಲ್ಲ ನಿನ್ನ ಮಣ್ಕಾಲು ದೂರ ಹಾಕಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಮಣ್ಕಾಲಿನಿಂದ. ಇನ್ನೆಲ್ಲೂ ಇಲ್ಲ. ಅದನ್ನೇ ಬಿಸ್ತೆ ಈ ಪ್ಲೇಸ್ ಬಿಟ್ಟು ಎಲ್ಲೂ ಇಲ್ಲ. ನೋಡು ನೀನು ಅಲ್ಲೂ ಸ್ಪೆಸಿಫಿಕ್ ಪ್ಲೇಸಲ್ಲಿ ಮಾತ್ರ ನೀನು ಹೇಳ್ದಂಗೆ ಮಾರ್ಕ್ಗಳಿದೆ ಕಾಲ್ದು. ಆ್ಯಂಡ್ ನೀರು ಕುತ್ಕೊಳ್ಳೋ ಥರನೂ ಅಷ್ಟೊಂದೇನು ನೀರು ಕುತ್ಕೊಳ್ಳೋ ಅಂಥದ್ದು ಏನಕ್ಕಿದೆಯೋ ನೋಡಿ, ಇಷ್ಟು ಡೌನ್ ಇದೆ, ಆರಾಮಾಗಿ ಹೋಗುತ್ತೆ ಅಲ್ಲಿಂದ. ಇಷ್ಟೊತ್ತರೆಗೂ ಸರ್ಕಸ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಶೂ ಹಾಕೊಂಡು ಇಟ್ಟಿರೋದಕ್ಕೆ ದೇವ್ರು ನೋಡ್ಕೊತಾನೆ ಬಿಡ. ನನಗೆ ಅಪಾರವಾದ ಭಕ್ತಿ ನಂಬಿಕೆ. ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ, ಗುಡ್ಡದಹಳ್ಳಿ, ಬೆಂಗಳೂರು 88. ದೇವ್ರ ಮೇಲೆ ತುಂಬ ಇದೆ. ಎಲ್ಲರೂ ಹೊಟ್ಟೆಗೆ ಹಾಕೋದು. ಅರ್ಚಕರು ಗಂಗಾಧರ್ ಅಂತ ಬೇಕಿದ್ರೆ ನಂಬರ್ ತೊಗೊಂಡು ಫೋನ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಸಲ ಬರೋವಾಗ ಹಿಂಗೆ ಫೋನ್ ಮಾಡ್ಕೊಂಡು ಪೂಜಾರಿಗೆ ಕರ್ಕೊಂಬಂದ್ಬಿಡ್ಬೇಕು, ಸರ್ ಇಲ್ಲಿ ಇತಿಹಾಸ ಹೇಳಿ ಸರ್ ಅಂತ. ಸೊ ದೇವರಿಗೆ ಒಂದು ಕೊನೆಗೆ ಕೈ ಮುಕ್ಕೊಂಡು ನಿಧಾನಕ್ಕೆ ನಾವು ಇಲ್ಲಿಂದ ಇವತ್ತು ಹೊರಡೋಣ. ನಿಮ್ಗಳಿಗೆಲ್ಲ ಏನಪ್ಪ ಒಂದು ದೊಡ್ಡ ರಿಕ್ವೆಸ್ಟ್ ಅಂದರೆ, ಇಂಥ ಜಾಗಗಳಿಗೆ ನಾವು ಕಷ್ಟ ಬಿದ್ದು ಬಂದಿರ್ತೀವಿ. ನೀವು ಯಾರು ಇಲ್ಲಿ ಬಂದಮೇಲೆ ಗಲೀಜು ಮಾಡಿಬಿಟ್ಟು ಮಾತ್ರ ಹೋಗಬೇಡಿ. ನೋಡಿ ಈ ಥರ ಇಲ್ಲಿಟ್ರೇಟ್ಸ್ ಥರ ಎಲ್ಲ ಬಿಹೇವ್ ಮಾಡಬೇಡಿ. ಬಂದ್ವಾ, ಸುತ್ತಾಡಿದ್ವಾ, ಖುಷಿಯಾಗಿದ್ವಾ, ಓದ್ವಾ ಅನ್ಬೇಕು. ಇಲ್ಲಿ ಬಂದು ಲೋಕಲವ್ರ ಜೊತೆ ಜಗಳಾಡೋದು, ಗಲೀಜು ಎಸ್ಬಿಟ್ಟು ಹೋಗೋದು ಮಾಡಬಾರ್ದು. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸುಮ್ಮನೆ ಯಾರು ಬರ್ತಾರೆ? ಇಟ್ಸ್ ಆಲ್ ಅಬೌಟ್ ಮನಿ. ನಡಿ ಇಳಿಸು. ನಾನು ಇಳಿಸ್ಬೇಕಾ ಫಸ್ಟು? ಇಳಿಸೋದು ಯಪ್ಪ ಇಳಿಸ್ತೇ ಗೊತ್ತು. ಆಫ್ ರೋಡ್ ಬೈಕ್ ಮಾಡೋ ಕೆಲಸ ಎಲ್ಲ ನಾನು ನನ್ನ ಡಾಮಿನರ್ ಮಾಡ್ತಾ ಇದ್ದೀನಿ. ಹತ್ತುತ್ತಾ ಜಾರೇನಾದರೂ ಬಿದ್ದರೆ ನಾನು ಪಲಾವ್. ಜನಗಳೇ, ನಾವು ಇಷ್ಟು ಕಷ್ಟಪಟ್ಟು ಸರ್ಕಸ್ ಹೊಡೆದು ವಿಡಿಯೋ ಮಾಡ್ತಾಯಿದ್ದೀವಿ. ನೀವುಗಳು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ. ರಾಕಿ, ವೀಲ್ ಸ್ಪಿನ್ ಮಾಡು. ವೀಲ್ ಸ್ಪಿನ್ ಇಲ್ಲೋಡು ಹಿಂಗೆ ವೀಲ್ ಸ್ಪಿನ್ ಮಾಡು. ಇಲ್ಲೋಡು, ರೆಕಾರ್ಡ್ ಮಾಡು. ಹಿಂದೆ ಬ್ರೇಕ್ ಬಿಡ ಒಡೆ. ಇದೇನು ಗಿಡಿತಾ ಇದೆ ಕಾಲಲ್ಲಿ? ಬ್ರೇಕ್ ಬಿಡಿದು. ಆಯ್ತು ಆಯ್ತು. ನೀನು ಫುಲ್ ವಾಶ್ ಔಟ್ ನೀನು ಹಿಂದೆ. ಮಾಡು ಪರವಾಗಿಲ್ಲ. ಈ ಕಡೆ ಬಾ, ನನ್ನ ರೆಕಾರ್ಡ್ ಮಾಡಿ ನಾನು ಮಾಡ್ತೀನಿ.
ಟೈರ್ ಸ್ಮೆಲ್ ಬರ್ತೈತೆ. ಯಾಕೆ ನಡಿಯಪ್ಪ, ಅದೇನೋ ಅಂತಾರಲ್ಲ. ರೆಕಾರ್ಡ್ ಮಾಡಿ ಆಫ್ ಮಾಡ. ಬಾ ಹೋಗೋಣ, ಸಾಕು. ನಮ್ಮ ಕಪಿ ಚೇಷ್ಟೆನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದೆ ಸಿಗುವ.